ಚಿಕ್ಕ ವಯಸ್ಸಿನಲ್ಲಿ ನೀವೆಲ್ಲ ಫ್ರೆಂಡ್ಸ್ಗೆ ಮನೆಯವ್ರಿಗೆ ಗ್ರೀಟಿಂಗ್ ಕಾರ್ಡ್ಸ್ ಕೊಡ್ತಾಯಿದ್ರಾ? ಇವಾಗ ತುಂಬ ರೇರ್ ಆಗಿಬಿಟ್ಟಿದೆ. ಬಟ್ ನಮ್ಮ ಮನೇಲಿ ನಾವೆಲ್ಲ ಅವಾಗ ಮನೆಯವರಿಗೆಲ್ಲರಿಗೂ ಅವ್ರ ಬರ್ಡೇಗೆ ಆ್ಯನಿವರ್ಸರಿಗೆ ಗ್ರೀಟಿಂಗ್ ಕಾರ್ಡ್ಸ್ ತಂದು ಕೊಡ್ತಾಯಿದ್ವಿ. ಆರ್ಚಿ ಸ್ಟೋರ್, ಹಾಲ್ಮಾರ್ಕ್ ಸ್ಟೋರ್ ಅಲ್ಲೆಲ್ಲ ಹೋಗಿ ಗ್ರೀಟಿಂಗ್ ಕಾರ್ಡ್ಗಳನ್ನ ಹುಡುಕಿ ತರೋದೇ ನಮಗೊಂದು ದೊಡ್ಡ ಸಂಭ್ರಮ ಆಗಿರ್ತಿತ್ತು. ಯಾರಿಗೋಸ್ಕರ ಆ ಕಾರ್ಡ್ ತರ್ತಾಯಿದ್ದೀವಿ, ತಂದೆ ತಾಯಿ ಸಿಬ್ಲಿಂಗ್ಸ್ ಫ್ರೆಂಡ್ಸ್ ಅವ್ರಿಗೆ ತಕ್ಕಂತೆ ನಾವು ಅದರಲ್ಲಿ ವರ್ಡಿಂಗ್ಸ್ ಎಲ್ಲ ಬರ್ತಾಯಿತ್ತು. ಅದನ್ನು ಕರೆಕ್ಟಾಗಿ ಓದಿ ಯಾವ್ದು ಸೂಟ್ ಆಗುತ್ತೆ ನೋಡಿಬಿಟ್ಟು ತರ್ತಾಯಿದ್ವಿ. ಅಲ್ಲಿ ತುಂಬ ಗಿಫ್ಟ್ ಐಟಮ್ಸ್ ಇರ್ತಾಯಿತ್ತು. ಅವಾಗೆಲ್ಲ ನಮ್ಗೆ ಅದನ್ನೆಲ್ಲ ಕೊಂಡ್ಕೊಳ್ಳೋಕ್ಕೆ ಅಷ್ಟು ದುಡ್ಡು ಇರ್ತಿರ್ಲಿಲ್ಲ. ವಿ ಕುಡ್ ಅಫೋರ್ಡ್ ಓನ್ಲಿ ಒನ್ ಗ್ರೀಟಿಂಗ್ ಕಾರ್ಡ್. ಆದರೂ ಎಷ್ಟು ಸಂಭ್ರಮ ಖುಷಿ ಆ ಗ್ರೀಟಿಂಗ್ ಕಾರ್ಡ್ ತಂದು ನಮ್ಮ ತಂದೆ ತಾಯಿಗಾಗಲಿ ಯಾರಿಗಾಗಲಿ ಕೊಡೋಕ್ಕೆ ಅಷ್ಟು ಖುಷಿ. ಅಷ್ಟು ಮಾತ್ರ ಅಲ್ಲದೆ ನಮ್ಮ ಮನೇಲಿ ನಾನು ನನ್ನ ಕಸಿನ್ಸ್ ಎಲ್ಲ ಆ ಗ್ರೀಟಿಂಗ್ ಕಾರ್ಡ್ ಕವರ್ ಬರ್ತಿತ್ತಲ್ವ, ಅದು ಪಿಂಕ್ ಯೆಲ್ಲೋ ಕ್ರೀಮ್ ಕಲರ್ ಹಂಗೆ ಒಳ್ಳೆ ಕಲರ್ಸ್ ಇರ್ತಿತ್ತು. ಅದ್ರ ಮೇಲೆ ಸ್ಕೆಚ್ ಪೆನ್ಸಲ್ಲಿ ಥರೇವಾರಿ ಡಿಸೈನ್ಸ್ ಮಾಡ್ತಾಯಿದ್ವಿ ಅದ್ರ ಮೇಲೆ. ಸೊ ವಿ ವುಡ್ ಸಿ ದಟ್ ಎವ್ರಿ ಬರ್ಡೇ ಬೇರೆ ಬೇರೆ ಡಿಸೈನ್ಸ್ ಇರ್ತಾಯಿತ್ತು. ಬೇರೆ ಬೇರೆ ಹೊಸ ಥರ ಡಿಸೈನ್ಸ್ ಮಾಡ್ತಾಯಿದ್ವಿ. ಅದೊಂಥರ ಕ್ರೇಜ್ ಆವಾಗ ನಮಗೆ. ಅದನ್ನೆಲ್ಲ ಮನೆಯವ್ರಿಗೆ ಕೊಡ್ತಿದ್ವಿ. ಇವತ್ತು ಯಾಕೆ ಇದು ಇದ್ದಕ್ಕಿದ್ದಂಗೆ ಜ್ಞಾಪಕ ಬಂತು ಅಂದರೆ, ಅಮ್ಮ ಫೋನ್ ಮಾಡಿಬಿಟ್ಟು ನಿಂದು ಟೇಬಲ್ ಡ್ರಾನಲ್ಲಿ ಸುಮಾರಷ್ಟು ಏನೇನೋ ಸಾಮಾನು ತುಂಬಿತ್ತು, ಎಲ್ಲ ಕ್ಲಿಯರ್ ಮಾಡ್ತಾಯಿದ್ದೀನಿ, ಅದರಲ್ಲಿ ಗ್ರೀಟಿಂಗ್ ಕಾರ್ಡ್ಸು ಇತ್ತು ಅಂದರು. ಅದನ್ನು ಮಾತ್ರ ಮುಟ್ಟಬೇಡ ಅಂತ ಹೇಳಿದ್ದೀನಿ. ಯಾಕಂದರೆ ಅದರಲ್ಲಿ ಎಷ್ಟೊಂದು ಮೆಮೊರೀಸ್ ಅಟ್ಯಾಚ್ ಆಗಿರುತ್ತೆ ಅಲ್ವಾ. ನನಗೆ ಕೊಟ್ಟಿರೋ ಕಾರ್ಡ್ಸ್ ಅಲ್ಲ ಅದು. ನಾನು ಬೇರೆಯವ್ರಿಗೆ ಕೊಟ್ಟಿರೋದನ್ನೇ ಹೋಗ್ಬಿಟ್ಟು ಸ್ವಲ್ಪ ದಿನ ಆದಮೇಲೆ ಇಸ್ಕೊಂಬಂದ್ಬಿಟ್ಟು ಒಂದಿಷ್ಟು ಕಲೆಕ್ಷನ್ ಮಾಡಿ ಇಟ್ಟಿದ್ದೆ. ಅದೆಲ್ಲ ಅಮ್ಮನ ಮನೇಲಿದೆ. ಯಾರಿಗೂ ಕೊಡಬೇಡ ಅಮ್ಮ, ಇಟ್ ಈಸ್ ಮೈ ಪ್ರೈಸ್ಡ್ ಪೊಸೆಷನ್, ನನಗದು ಮೆಮೊರಿ ಕೊಡಬೇಡ ಅಂತ ಹೇಳಿದ್ದೀನಿ. ನೀವು ಈ ಥರ ಗ್ರೀಟಿಂಗ್ ಕಾರ್ಡ್ಸ್ ಕೊಡ್ತಿದ್ರಾ, ಕಲೆಕ್ಷನ್ ಮಾಡ್ತಾಯಿದ್ರಾ? ಈ ಥರ ನಿಮಗೂ ನೆನಪಿದ್ರೆ ಹೇಳಿ ಆಯಿತಾ?